M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಕೆಂಪೇಗೌಡರ ಜಯಂತಿಗೆ ಅಗೌರವ ತೋರಿದ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಚಿರಿಬಿ ಗ್ರಾಮ ಪಿಡಿಒ ಮಾಧವಿ. ದಿನಾಂಕ 27/6/2025 ನಡೆದ ಶ್ರೀ ಕೆಂಪೇಗೌಡ ಜಯಂತಿ ಮಾಡದೆ ಅವರಿಗೆ ಅಗೌರವ ತೋರಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಎಂದು ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಮತ್ತು ಪ್ರಕಾಶ್ ವಕೀಲರು ಮತ್ತಿತರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಹೆಸರಾದಂತಹ ನಾಡಪ್ರಭು ಕೆಂಪೇಗೌಡರ ಜಯಂತಿ ಮಾಡದೇ ಇರುವುದು ಅವರಿಗೆ ಅವಮಾನ ಎಸಗಿದಂತಾಗಿದೆ. ಚಿರಿಬಿ ಗ್ರಾಮ ಪಂಚಾಯಿತಿಯ ಪಿಡಿಒ ಮಾಧವಿ ಅವರ ನಿರ್ಲಕ್ಷ್ಯಕ್ಕೆ ರಾಷ್ಟ್ರೀಯ ಹಬ್ಬಗಳು ತಾಲೂಕು ಅಧ್ಯಕ್ಷರಾದ ಜಿಕೆ ಅಮರೇಶ್ ತಹಸೀಲ್ದಾರ್ ಸೂಕ್ತ ಕ್ರಮ ವಹಿಸಬೇಕು. ಇಲ್ಲದಿದ್ದರೆ ಇಂತಹ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳು ಮುಂದುವರಿಯುತ್ತಾರೆ. ಅದನ್ನು ತಪ್ಪಿಸಬೇಕು ಎಂದು ಚಿರಿಬಿ ಗ್ರಾಮದ ಸಾರ್ವಜನಿಕರು ಒತ್ತಾಯವಾಗಿದೆ. ನಮಸ್ಕಾರ. ನಾನು ಚಿನ್ಮಯಾನಂದ ಸ್ವಾಮಿ ಅಂತೇಳಿ ಚಿರಿಬಿ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು. ಕೆಂಪೇಗೌಡರ ಜಯಂತಿ ದಿನಾಚರಣೆ ದಿನಾಂಕ 27/6/2026 ಶನಿವಾರ ಗ್ರಾಮ ಪಂಚಾಯತಿಯಲ್ಲಿ ಆಚರಣೆ ಮಾಡಬೇಕಾಗಿತ್ತು. ಸೊ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಗ್ರಾಮ ಪಂಚಾಯತಿಯಲ್ಲಿ ವಿಚಾರಣೆ ಮಾಡಿದಾಗ ಇದನ್ನ ಬೆಳಕಿಗೆ ಆಚರಣೆ ಮಾಡಿಲ್ಲ ಅಂತೇಳಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹೇಳಿದ್ರು. ಸೊ ಹಾಗಾಗಿ ತಾಲೂಕು ತಹಸೀಲ್ದಾರಿಗೂ ಮತ್ತು ಇಒ ಸರಿಗೂ ಈ ವಿಷಯ ಕುರಿತು ಪತ್ರದ ಮುಖೇನ ನಾನು ಯಾಕೆ ನೀವು ಆಚರಣೆ ಮಾಡಿಲ್ಲ, ಒಬ್ಬ ರಾಜ್ಯಕ್ಕೆ ಹೆಸರು ತಂದು ಕೊಟ್ಟಂತ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿಲ್ಲ ಅಂತೇಳಿ ಸೊ ಇದ್ರ ಕುರಿತು ಸಂಬಂಧಪಟ್ಟ ಇಲಾಖೆಯವರು ಮತ್ತು ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರ ಆದೇಶ ಇದ್ರೂ ಸತಿಗೂ, ತಹಸೀಲ್ದಾರ್ ಆದೇಶ ಇದ್ರೂ ಸತಿಗೂ ಮಾನ್ಯ ಪಿಡಿಒ ಮೇಡಮ್ ಅವರು ಇದನ್ನ ನಿರ್ಲಕ್ಷ್ಯ ತೋರಿ ಕೆಂಪೇಗೌಡರಿಗೆ ಅಪಮಾನ ಮಾಡಿದ್ದಾರೆ. ನಮಸ್ಕಾರ. ನಮ್ಮ ಹೆಸರು ಪ್ರಕಾಶ್ ಅಂತ, ಅಡ್ವೊಕೇಟ್, ಚಿರಿಬಿ ಗ್ರಾಮ ಪಂಚಾಯತಿ ಚಿರಿಬಿ. 27/6/2026 ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರದ ಆದೇಶ ಮತ್ತು ತಹಸೀಲ್ದಾರರ ಆದೇಶವಿದ್ದರೂ ಸಹ ಚಿರಿಬಿ ಗ್ರಾಮದ ಗ್ರಾಮ ಪಂಚಾಯತಿ ಪಿಡಿಒ ಅಧಿಕಾರಿಗಳು ಆ ಜಯಂತಿಯನ್ನು ಆಚರಣೆ ಮಾಡಲಿಲ್ಲದಕ್ಕಾಗಿ ವಿಪರ್ಯಾಸವಾಗಿದೆ. ನಾಡ ಕಟ್ಟಿದ ಕೆಂಪೇಗೌಡರು ಅಗೌರವ ತೋರಿಸಿದ್ದಕ್ಕಾಗಿ ಮತ್ತು ಸರ್ಕಾರ ಮತ್ತು ತಹಸೀಲ್ದಾರರವರಿಗೆ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಪಿಡಿಒ ಅಧಿಕಾರಿಗಳ ವಿರುದ್ಧವಾಗಿ ಸೂಕ್ತವಾಗಿ ಪರಿಶೀಲಿಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ನ್ಯೂಸ್ ರಿಪೋರ್ಟರ್ ಬಿ ಜಗದೀಶ್, M4 ನ್ಯೂಸ್, ಕೊಟ್ಟೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.